ಈಗ ರಾಜ್ಯ ರಾಜಕಾರಣ ವಿಚಾರಕ್ಕೆ ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸಿದಿರಿ. ಒಂದ್ ಕಡೆ ಸಿದ್ದರಾಮಯ್ಯನವರು ದಾಖಲಿಗ ಬಜೆಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನಂತೂ ಬಿಟ್ಟಿಲ್ಲ. ಇದರ ಭಾಗವಾಗಿ ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನ ಶಾಸಕರು ಎಂ.ಎಲ್.ಸಿಗಳು ಟೂರ್ಗಳನ್ನ ಮಾಡ್ಕೊಂಡಿದ್ದಾರೆ. ಈ ಟೂರ್ ಪಾಲಿಟಿಕ್ಸ್ ಏನಾದರೂ ಶುರುವಾಯ್ತಾ ಅಂತ. ಯಾಕೆಂದ್ರೆ 20 ಜನ ಶಾಸಕರು ಫಾರಿನ್ಗೆ ಹಾರ್ತಾ ಇದ್ದಾರೆ. ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾರೆ ಶಾಸಕರು. ಸಿಎಂ ಸಿದ್ದು ಆಪ್ತ ವಲಯದ ಶಾಸಕರದ್ದೇ ಇಲ್ಲಿ ಮೇಲುಗೈ ಇರೋದು. ಅಂದರೆ ಸಿಎಂ ಸಿದ್ದು ಅವರ ಆಪ್ತರೇ ಹೆಚ್ಚಾಗಿ ಫಾರಿನ್ ಟ್ರಿಪ್ ಅನ್ನ ಕೈಗೊಳ್ತಾ ಇರೋದು. ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರೆ ಟ್ರಿಪ್ ಮುಗಿಸ್ಕೊಂಡು. ಬಟ್ ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ರಾಜಕೀಯ ಪಟಸಾಲೆಯಲ್ಲಿ ಇದು ಕೃಷಿ ಅಧ್ಯಯನನ ಅಥವಾ ವೈಯಕ್ತಿಕ ಪ್ರವಾಸನ? ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದೀವಿ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಪ್ರವಾಸದಿಂದ ಹಿಂದೆ ಒಂದಷ್ಟು ಜನ ಶಾಸಕರು ವಾಪಸ್ ಬಂದ್ಬಿಟ್ಟಿದ್ದಾರೆ, ಎಂ.ಎಲ್.ಸಿಗಳು ಅಷ್ಟೇ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ರೆ ಬೇಡಪ್ಪ ನಮಗೆ ಈ ಸವಾಸ ಅಂತ ಹೇಳಿ ವಾಪಸ್ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗ ಸದ್ಯಕ್ಕೆ 20 ಶಾಸಕರು ಫಾರಿನ್ ಟ್ರಿಪ್ಗೆ ಹಾರ್ತಾ ಇದ್ದಾರೆ ಅಂತ. ಈ ಹಿಂದೆ ಇದು ಇನ್ನೂ ಜಾಸ್ತಿ ಇತ್ತು, ಇನ್ನೊಂದು 28-30 ಜನ ಇತ್ತು ಮಿನಿಮಮ್ ಒಂದು ಅಂದಾಜಿನ ಪ್ರಕಾರ. ಒಂದಷ್ಟು ಜನ ವಾಪಸ್ಸು ಬೇಡ ನಾವು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಸುಮ್ಮನೆ ಯಾಕೆ ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂತ. ಹಾಗೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗೋದು ಯಾಕೆ, ಗುಂಪಲ್ಲಿ ನಾವು ಇದು ಮಾಡೋದು ಯಾಕೆ ಅಂತ, ಗುರುತಿಸ್ಕೊಳ್ಳೋದು ಯಾಕೆ ಅಂತ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಈಗ ಇವರೆಲ್ಲರೂ ಕೂಡ ಹೋಗ್ತಾ ಇರೋದು ಕೃಷಿ ಅಧ್ಯಯನಕ್ಕ ಅಥವಾ ವೈಯಕ್ತಿಕ ಪ್ರವಾಸಕ್ಕ ಅಥವಾ ರಾಜಕೀಯ ಮಾಡಕ ಅಂತ ಪ್ರಶ್ನೆ. ಶರತ್, ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಒಬ್ಬೊಬ್ಬರೊಂದು ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಡಿ.ಕೆ. ಟೀಮ್ ಹೇಳ್ತಕ್ಕಂಥದ್ದು ಇದು ರಾಜಕೀಯ ಪ್ರವಾಸ, ಒಂದಿಷ್ಟು ಶಕ್ತಿ ಪ್ರದರ್ಶನ ಅಂತ ಹೇಳಿ ಹೈಕಮಾಂಡ್ಗೆ ಹೇಳ್ಕೊಟ್ಟಂತ ಕಾಣ್ತಾ ಇದೆ. ಹೈಕಮಾಂಡ್ ಕೂಡ ವಿಚಾರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದೆ ಅಂತೇಳಿ ಹೇಳಲಾಗ್ತಾ ಇತ್ತು. ಹೀಗಾಗಿ ತಕರಾರಿನ ಹಿನ್ನೆಲೆಯಲ್ಲಿ ಒಂದಿಷ್ಟು ಶಾಸಕರುಗಳು ಇಲ್ಲಿಗೆ ಹೋಗೋದು ಬೇಡ, ಫಾರಿನ್ ಟ್ರಿಪ್ ಮಾಡಿದ್ರೆ ಹೈಕಮಾಂಡ್ ಕೆಂಗಣ್ಣಿ ಗುರಿ ಆಗತ್ತೆ ಅಂತ ಹೇಳಿ ಹೇಳ್ಕೊಂಡ್ರು ಅಂತ ಹೇಳಾಗ್ತಾ ಇದೆ. ಅದೇ ರೀತಿಯಾಗಿ ಅವರು ಸ್ಪಷ್ಟವಾಗಿ, ಯಾಕಂದ್ರೆ ಯಾರೆಲ್ಲ ಪ್ರವಾಸಕ್ಕೆ ಹೋಗ್ತಿದಾರಲ್ಲ ಅವ್ರು ಹೇಳ್ತಕ್ಕಂಥ ಅಧ್ಯಯನ ಪ್ರವಾಸ ಅಂತೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ ಅದರಲ್ಲೇ ಮತ್ತಷ್ಟು ಗೊಂದಲಗಳಿದೆ. ಮತ್ತಷ್ಟು ಜನ ಹೇಳ್ತಾರೆ ಇದು ಅಧ್ಯಯನ ಪ್ರವಾಸ ಅಲ್ಲ, ಕೇವಲ ವೈಯಕ್ತಿಕ ಪ್ರವಾಸ, ಒಟ್ಟಿಗೆ ಹೋಗ್ತಾ ಇದೀವಿ. ಪ್ರವಾಸ ಅಂತ ಹೇಳಿದ್ರೆ ಈಗ ಫ್ಯಾಮಿಲಿ ಫ್ರೆಂಡ್ಸ್ ಇರ್ತಾರೆ, ಈಗ ಎಂ.ಎಲ್.ಎ. ಫ್ರೆಂಡ್ಸ್ ಅಂತ ಹೇಳಿ ನಾವು ಕರಿಬಹುದು ಇವ್ರನ್ನ. ಹೀಗಾಗಿ ಎಂ.ಎಲ್.ಎ. ಫ್ರೆಂಡ್ಸ್ ಗಳೆಲ್ಲ ಫಾರಿನ್ ಟ್ರಿಪ್ಗೆ ವೈಯಕ್ತಿಕ ಪ್ರವಾಸ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಬೇರೆ ಬೇರೆ ಎಂ.ಎಲ್.ಎಗಳಿಗೂ ಬರ್ತಾರೆ, ಕೆಲವಷ್ಟು ಕುಟುಂಬ ಸಮೇತರ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಶ್ನೆಗಳಿರ್ತಕ್ಕಂಥ ಡಿ.ಕೆ. ಟೀಮ್ ಹೇಳೋದು ಒಂಥರ ಆಯ್ತಲ್ಲ. ಇಲ್ಲಿ ಈಗ ಶಾಸಕರಲ್ಲೂ ಗೊಂದಲ ಇದೆ. ಒಂದಿಷ್ಟು ಜನ ಅಧ್ಯಯನ ಪ್ರವಾಸ ಅಂತಾರೆ, ಮತ್ತಷ್ಟು ಜನ ವೈಯಕ್ತಿಕ ಪ್ರವಾಸ ಅಂತಾರೆ. ಆದ್ರೆ ಅಧ್ಯಯನ ಪ್ರವಾಸ ಅಥವಾ ವೈಯಕ್ತಿಕ ಪ್ರವಾಸ ಎರಡೂ ಒಟ್ಟಿಗೆ ಗೊಂದಲಗಳಿದೆಯಲ್ಲ. ಯಾಕೆ ಗೊಂದಲ ಮಾಡ್ಕೊಳ್ಬೇಕಿತ್ತು? ಒಂದು ಅಧ್ಯಯನ ಪ್ರವಾಸ ಅಂತ ಹೇಳಿ ಹೋಗ್ಬೇಕು, ಇಲ್ಲಂದ್ರೆ ವೈಯಕ್ತಿಕ ಪ್ರವಾಸ ಅಂತ ಹೋಗ್ಬೇಕು. ವೈಯಕ್ತಿಕ ಪ್ರವಾಸ ಹೋಗಿ ಅಲ್ಲಿ ಅಧ್ಯಯನ ಮಾಡುವಂತ ಅಗತ್ಯ ಇತ್ತಾ, ಅಥವಾ ಏನೋ ಸರ್ಕಾರಕ್ಕೆ ಲಾಭ ಮಾಡ್ಕೊಡ್ತೀವಿ ಅಂತೇಳಿ ಏನು ಅಧ್ಯಯನ ಮಾಡ್ತೀವಿ ಅಂತೇಳಿ ಈ ರೀತಿಯಾಗಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರಲ್ಲ, ಇದೆಲ್ಲವೂ ಕೂಡ ರಾಜಕೀಯ ಚರ್ಚೆಗಳಂತೇಳಿ ಚರ್ಚೆಗಳಾಗ್ತಾ ಇದೆ. ಸದ್ಯಕ್ಕೆ ಈಗ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಇವತ್ತು ಸಂಜೆ ಒಂದು 6 ರಿಂದ 7 ಗಂಟೆಗೆ ಫ್ಲೈಟ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಇವತ್ತೇ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗ್ಲಾಗ್ತಿದೆ. ಹೀಗಾಗಿ ಇದರಲ್ಲಿ ಪ್ರಮುಖವಾಗಿ ಪುಟ್ಟರಂಗ ಶೆಟ್ಟಿ, ಬಿ ಚಿಮ್ಮನಕಟ್ಟಿ, ಎಚ್.ಡಿ. ತಮ್ಮಯ್ಯ ಸೇರಿ ಹಲವಾರು ಜನ ಇದ್ದಾರೆ. ಹೀಗಾಗಿ ಈ ಒಂದು ಟ್ರಿಪ್ ಯಾವ ರೀತಿ ವ್ಯಾಖ್ಯಾನ ಮಾಡುತ್ತೆ, ಈಗ ಅವ್ರೇನೋ ಒಂದಿಷ್ಟು ಕನ್ಫ್ಯೂಷನ್ಗಳಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಫಾರಿನ್ ಟ್ರಿಪ್ಗೆ ಹೋದ್ಮೇಲೆ ಏನೇನು ಬೆಳವಣಿಗೆಗಳಾಗತ್ತೆ, ಅಲ್ಲೇನಾದ್ರೂ ಸಿದ್ದರಾಮಯ್ಯ ಬಣವನ್ನ ಗಟ್ಟಿಯಾಗಿ ಹಿಡಿದಿಡುವಂತ ಪ್ರಯತ್ನವನ್ನು ಮಾಡಲಾಗುತ್ತಾ, ಅಥವಾ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಅನ್ನೋದು ಇಲ್ಲಿ ಕುತೂಹಲದ ಪ್ರಶ್ನೆ ಆಗಿದೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.